ಸಕ್ಕರೆ ಕಾರ್ಖಾನೆಯ ಕತೆ ಕಟ್ಟಿ ಅತಿ ಕಡಿಮೆ ಬೆಲೆಗೆ ಭೂಮಿ ಖರೀದಿ ಮಾಡಿಕೊಂಡು 19 ವರ್ಷ ಕಳೆದರೂ ಕೂಡ ಇತ್ತ ಕಾರ್ಖಾನೆಗಿಲ್ಲ, ಮತ್ತೊಂದೆಡೆ ಇತ್ತ ಕೆಲಸವೂ ಇಲ್ಲದೆ ರೈತರಿಗೆ ಭಾರಿ ವಂಚನೆಯಾಗಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಸಕ್ಕರೆ ಕಾರ್ಖಾನೆಯ ಕತೆ ಕಟ್ಟಿ ನೂರಾರು ರೈತರಿಗೆ ಮಹಾ ವಂಚನೆ ಮಾಡಿರುವ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. 19 ವರ್ಷಗಳೇ ಕಳಿತು ಭೂಮಿಯನ್ನ ಕಳೆದುಕೊಂಡು, ಆದರೂ ಕೂಡ ಉದ್ಯೋಗ ಇಲ್ಲ, ಇತ್ತ ಭೂಮಿಯೂ ಇಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ಯಾದಗಿರಿ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ರೈತರಿಗೆ ಮೋಸ ನಡೆದಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. 19 ವರ್ಷಗಳ ಹಿಂದೆ 200 ಎಕರೆ ಭೂಮಿಯನ್ನ ಒಂದು ಕಂಪನಿ ಖರೀದಿ ಮಾಡಿತ್ತು. ಹೈದರಾಬಾದ್ ಮೂಲದ ಕಂಪನಿ ಒಟ್ಟು 200 ಎಕರೆಯಷ್ಟು ಭೂಮಿಯನ್ನ ಖರೀದಿ ಮಾಡಿತ್ತು. ಆಯಿತು, ರೈತರು ಕೂಡ ಮನೆಯಲ್ಲಿ ಒಬ್ಬರಿಗೆ ಕೆಲಸ ಕೊಡ್ತಾರೆ, ಉದ್ಯೋಗ ಸಿಗತ್ತಲ್ಲ ಅಂತ ನಂಬಿ ಆ ಸಂದರ್ಭದಲ್ಲಿ ಏನು ಬೆಲೆ ಇತ್ತು ಆ ಕಡಿಮೆ ಬೆಲೆಗೆ ಮಾರಾಟ ಕೂಡ ಮಾಡಿದ್ರು. ಆದರೆ 19 ವರ್ಷ ಆಯಿತು, ಇತ್ತ ಭೂಮಿ ಕೂಡ ಕಳೆದುಕೊಂಡ್ರು, ಮತ್ತೊಂದೆಡೆ ಕೆಲಸ ಕೂಡ ಇಲ್ಲ. ಆ ಭೂಮಿಯಲ್ಲಿ ಏನಾದರೂ ಒಂದು ಬೆಳ್ಕೊಂಡು ತಿನ್ನೋಣ ಅಂತಂದರೆ ಅದು ಕೂಡ ಇಲ್ಲ. ಮತ್ತೊಂದೆಡೆ ತಮ್ಮ ಮಕ್ಕಳಿಗೆ ಒಂದು ಉದ್ಯೋಗಕ್ಕೆ ಆಸರೆ ಆಗತ್ತೆ ಅಂತ ನಂಬಿ ಕೂತ್ರೆ ಅದೂ ಕೂಡ ಇಲ್ಲದೆ ರೈತರು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಾಲದಲ್ಲಿ ಕಡಿಮೆ ಬೆಲೆಗೆ ಭೂಮಿಯನ್ನು ಪಡೆದುಕೊಂಡ್ರು, ಆದರೂ ಕೂಡ ಕಂಪನಿ ಆರಂಭ ಮಾಡೋದಕ್ಕೆ ಮುಂದಾಗಲಿಲ್ಲ. ಈಗ ಭೂಮಿಯಲ್ಲಿ ಮತ್ತೆ ನಾವು ಸಾಗುವಳಿಗಾದರೂ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ತೀವಿ ಅಂತ ರೈತರು ಸಾಗುವಳಿ ಮಾಡ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು, ಮಧ್ಯಪ್ರವೇಶ ಮಾಡಬೇಕು, ನೀವು ನಮಗೆ ಕಂಪನಿ ಕೊಟ್ಟಿರುವಂತಹ ಭರವಸೆ ಏನಿದೆ ಆ ಭರವಸೆಗಳನ್ನು ಈಡೇರಿಸಿಕೊಡೋದಕ್ಕೆ ಅಂತ ಕಂಪನಿಗೆ ನೀವು ನಿರ್ದೇಶನ ಕೊಡಬೇಕು ಅಂತ ಎಷ್ಟೇ ಮನವಿ ಮಾಡಿದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಹೀಗಾಗಿ ಸಮಸ್ಯೆ ಏನಾದರೂ ಬಗೆಹರಿದೇ ಇದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ರೈತರು ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ರೈತರು 19 ವರ್ಷ ಆಯಿತು ಭೂಮಿ ಕಳೆದುಕೊಂಡು, ಈ ಕಡೆ ಫ್ಯಾಕ್ಟರಿ ಇಲ್ಲ, ಮಕ್ಕಳಿಗೆ ಕೆಲಸ ಇಲ್ಲ, ಮತ್ತೊಂದೆಡೆ ದುಡಿದು ತಿನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇಲ್ಲದೆ ಈಗ ರೈತರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಒಬ್ಬ ರೈತರಿಗೆ ಒಂದಲ್ಲ ಒಂದು ಸಮಸ್ಯೆ ಅಂತರೂ ತಪ್ಪಿದ್ದಲ್ಲ. ಒಂದು ಕಡೆ ಏನಾದ್ರೂ ರೈತರು ಜೀವನ ಮಾಡಬೇಕು, ಬದುಕಬೇಕು ಅಂತಂದ್ರೆ ಮಳೆ ಆಗಿರ್ಬೋದು, ಅತಿ ಹೆಚ್ಚಾಗಿ ಗಾಳಿ ಬಿರುಗಾಳದಿಂದ ಸಾಕಷ್ಟು ಅವ್ರ ಬೆಳೆಗಳ ನಾಶವಾಗುತ್ತೆ. ಆದ್ರೆ ಇಲ್ಲಿ ಸಣ್ಣ ಪುಟ್ಟ ಜೀವನವನ್ನ ಕಟ್ಕೊಳ್ಬೇಕು, ಅಲ್ಲಿ ಬಂದ ಹಣದಿಂದ ಅವ್ರ ಕುಟುಂಬವನ್ನು ನಡೆಸ್ಬೇಕಂದಿರುವಂತ ಏನು ರೈತರಿದ್ರು, ಅಲ್ಲಿ ಜಮೀನು ಕೂಡ ಇತ್ತು. ಆದ್ರೆ ಆ ಜಮೀನನ್ನ ಕಾರ್ಖಾನೆ ಕಟ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಬರುತ್ತೆ. ಆ ಕಂಪನಿ ಬಂದು ಅಲ್ಲಿ ರೈತರಿಗೆ 19 ವರ್ಷಗಳಿಂದ ಏನು ಕೀರ್ತಿ ಅಂತ ಇಂಡಸ್ಟ್ರಿ ಬಂದಿತ್ತು, ಆ ಕಂಪನಿಯಿಂದ ಸಾಕಷ್ಟು ಮೋಸ ಆಗಿದೆ ಅಂತ ಹೇಳ್ಬೋದು. ಇದು ಯಾದಗಿರಿ ತಾಲೂಕಿನ ಮುರ್ತೂರು ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ಕೇವಲ 20 ರಿಂದ 30 ಸಾವಿರ ಏನಿತ್ತು ಅಷ್ಟೇ ದುಡ್ಡನ್ನು ಕೊಟ್ಟು ಆ ರೈತರ ಭೂಮಿಯನ್ನ ಮಾರಾಟ ಮಾಡಲಾಗಿತ್ತು. 19 ವರ್ಷಗಳ ಹಿಂದೆ ಆಗಿರುವಂತದ್ದು. ಸುಮಾರು 200 ಎಕರೆಯಷ್ಟು ಈ ಭೂಮಿಯನ್ನ ರೈತರು ಕಾರ್ಖಾನೆಗೆ ಕೊಟ್ಟಿದ್ದಾರೆ. ಕೀರ್ತಿ ಅನ್ನುವಂತ ಇಂಡಸ್ಟ್ರಿ ಅನ್ನೋ ಕಂಪನಿ ಏನ್ ಬಂದಿತ್ತು, ಆ ಕಂಪನಿಗೆ ಕೊಟ್ಟರು ಕೂಡ ಇದುವರೆಗೂ ಅಂದ್ರೆ 19 ವರ್ಷಗಳಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಕಾರ್ಖಾನೆ ಇಲ್ಲಿ ನಿರ್ಮಾಣವಾಗಿಲ್ಲ. ಆ ಭೂಮಿ ಹಾಗೆ ಹಾಳು ಬಿದ್ದಿರುವಂತದ್ದು. ಅಲ್ಲಿ ಯಾವುದೇ ರೀತಿಯಾಗಿ ಅಲ್ಲಿರುವಂತ ರೈತರು ಸಾಗುವಳಿ ಮಾಡ್ಲಿಕ್ಕೆ, ರೈತರು ವ್ಯವಸ್ಥೆ ಅಂದ್ರೆ ಅಲ್ಲಿ ಭೂಮಿಯಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಯಾವುದೇ ರೀತಿಯಾಗಿ ಅವಕಾಶಗಳನ್ನ ಕೂಡ ಮಾಡಿಲ್ಲ. ಅಂದ್ರೆ ಇಷ್ಟು ವರ್ಷಗಳ ಕಾಲ ಒಂದು ಇಂಡಸ್ಟ್ರಿಯಲ್ ರೆಡಿ ಆಗ್ಬೇಕಾ, ಇಷ್ಟು ಸಮಸ್ಯೆಗಳನ್ನ ಇರ್ಬೇಕಾ ಅಂತ ಹೇಳ್ಬಿಟ್ಟು ರೈತರು ಸಹ ಸಾಕಷ್ಟು ತೊಂದರೆಯಲ್ಲಿ ಇರುವಂತದ್ದು. ಮತ್ತು ಸಾಕಷ್ಟು ಬಾರಿ ಆ ರೈತರು ಮತ್ತು ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ರು ಕೂಡ ಇದ್ರು. ಜಮೀನು ನೀಡುವಂತಹ ಸಂದರ್ಭದಲ್ಲಿ ಅಲ್ಲಿ ಖಾಲಿ ಹಾಳುಗಳ ಮೇಲೆ ಅವರು ಸಹಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಇತ್ತ ಕಂಪನಿ ಕೂಡ ಇಲ್ಲ. ಮತ್ತು ಕಂಪನಿ ಅವರಿಗೆ ಹೇಳ್ಬೇಕಾಗಿರುವಂತಹ ಸಂದರ್ಭದಲ್ಲಿ, ಜಮೀನು ತಗೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿರುವಂತವ್ರಿಗೆ ನಾವು ಉದ್ಯೋಗವನ್ನ ಕಲ್ಪಿಸಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಬರ್ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿರುವಂತಹ ರೈತರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇತ್ತ ಕಂಪನಿ ಕೂಡ ಇಲ್ಲ ಮತ್ತು ಇದು ಕಾರ್ಖಾನೆ ಕೂಡ ಆಗ್ತಾ ಇಲ್ಲ. ಇದಕ್ಕೆ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನ ಕೂಡ ಹೊರ ಆಗ್ತಾ ಇರುವಂತದ್ದು. ಜಮೀನು ನೀಡಿದಾಗ ಸಾಕಷ್ಟು ಭರವಸೆಯನ್ನ ಕೊಟ್ಟಿರುವಂತಹ ರೈತರಿಗೆ ಈಗ ಯಾವುದೂ ಆಗದೆ ಇರೋದಕ್ಕೆ ಸಾಕಷ್ಟು ಅನುಭವಿಸ್ತಾ ಇದ್ದಾರೆ. ಮತ್ತು ಪರ್ವತಾದ ಭೂಮಿ ನಮ್ಗೆ ಬಿಡಿ, ಇಲ್ಲಾಂದ್ರೆ ಕಂಪನಿಯನ್ನು ಆರಂಭಿಸಿ ಅಂತ ಹೇಳಿ ರೈತರು ಕೂಡ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ
ಈ ಕಂಪನಿ ಬಂದಿರುವಂತದ್ದು ಹೈದರಾಬಾದ್ ಮೂಲದ ಕಂಪನಿ ಆಗಿದೆ. ಈ ಕಂಪನಿ ಮಾಲಕರಿಗೆ ಹಿಡಿಶಾಪವನ್ನು ಹಾಕ್ತಾ ಇರುವಂತದ್ದು ಸತ್ಯ. ಆದ್ರೆ ಆದಷ್ಟು ಬೇಗನೆ ಬಗೆಹರಿಸಿ, ಇಲ್ಲ ಈ ರೀತಿಯಾದ ಮುಂದುವರೆದಲ್ಲಿ ನಾವು ಜಿಲ್ಲಾಡಳಿತಕ್ಕೆ ಕೂಡ ಮುತ್ತಿಗೆ ಹಾಕ್ಬೇಕಾಗತ್ತೆ ಹೇಳ್ಬಿಟ್ಟು ಆ ರೈತರು ಕೂಡ ಇಲ್ಲಿ ಪ್ರತಿಭಟನೆ ಮತ್ತು ಅವರ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಹೆಂಗ್ ಮಾಡ್ತಾ ಮಾಡುವ